ನ್ಯಾಯಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಬೇಕು ನ್ಯಾಯಕ್ಕಾಗಿ ಹೋರಾಟ ಬೇಕು ನ್ಯಾಯಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ. ಕಲಬುರಗಿ ಜಿಲ್ಲೆಯಲ್ಲಿ ಅಕ್ರಮ ಮರಳುಗಳನ್ನು ತಡೆಗಟ್ಟುವ ಸಲುವಾಗಿ ನಾವು ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದು ದಿನಾಂಕ 14/8/2024 ಸುಮಾರು 2021ರಿಂದ ಗುಲ್ಬರ್ಗ ಜಿಲ್ಲೆಯಲ್ಲಿ 13 ಪಾಯಿಂಟ್ಗಳನ್ನು ಸ್ಯಾಂಕ್ಷನ್ ಆಗಿದ್ದಾವೆ. ಗುಲ್ಬರ್ಗ ಜನಸಾಮಾನ್ಯರಿಗೆ ಮತ್ತು ಕಾಂಟ್ರಾಕ್ಟರ್ಗಳಿಗೆ ಕಮ್ಮಿ ದರದಲ್ಲಿ ಅವರು ಮರಳು ಉಸುಕನ್ನ ಸಿಗಲಿ ಅನ್ನೋ ಉದ್ದೇಶಕ್ಕಾಗಿ 10 ಪಾಯಿಂಟ್ಗಳು ಕೊಟ್ಟಿದ್ದಾರೆ ಸರ್ಕಾರದವರು. ಈಗ ಇವರು ಪಟ್ಟಾಲ್ಯಾಂಡ್ 11 ಪಾಯಿಂಟ್, 2 ಗೊಟ್ಟಿ ಉಳ್ಮೆಸ್ ಪಾಯಿಂಟ್, 1 KIDL ಪಾಯಿಂಟ್, ಬಟ್ 13 ಪಾಯಿಂಟ್ಗಳಲ್ಲಿ ತಮ್ಮ ಸ್ವಂತ ವೆಹಿಕಲ್ ತಗೊಂಡು ಅವರೇ ಸಾಗಾಟ ಮಾಡ್ತಾ ಇದಾರೆ. ಉಳಿದ ಎಲ್ಲಾ ಟಿಪ್ಪರ್ ಮಿನಿಮಮ್ ಒಂದು 200 ಗಾಡಿ ಅದಾವ. ಇಲ್ಲಿ ಎಲ್ಲಾ ಗಾಡಿ ಹೋದ್ರೆ ಯಾರು ತುಂಬಲ್ಲ, 12 ವೀಲ್ ತುಂಬಲ್ಲ, 10 ವೀಲ್ ತುಂಬಲ್ಲ. ತುಂಬಿದ್ರೆ 26 ರೂಪಾಯಿ ನಿಗದಿ ಮಾತ್ರ 10 ವೀಲ್ಗೆ. 12 ವೀಲ್ ಗಾಡಿ 42 ಸಾವಿರ ಕೊಡಿ, 45 ಸಾವಿರ ರೂಪಾಯಿ ಕೊಟ್ಟು ತುಂಬಿದ್ವಿ ತುಂಬಾ ಹೇಳ್ತಾರ. ರೋಡ್ ಖರಾಬ್ ಅಂತ ಹೇಳ್ತಾರ. ಮೈನ್ಸ್ ಈಗಾಗಲೇ ಒಂದು ಅರ್ಜಿ ಕೊಟ್ಟಿದ್ವಿ, ಅವ್ರು 2-3 ಸಾವಿರ ಕೊಟ್ಟು ಅವ್ರು ಏನು ಆಕ್ಷನ್ ತೊಗೊಂಡಿಲ್ಲ. ಈಗ ಅದಕ್ಕೆ ನಾವು ಸತ್ಯಾಗ್ರಹ ಮಾಡತ್ತೀವಿ. ಆಟೋ ಪಾಸಿಂಗ್ ಏನದ ಆ ಪಾಸಿಂಗ್ ಪ್ರಕಾರ ನಮ್ಮ ಗಾಡಿಗಳು ತುಂಬಿಸಿದ್ರೆ ಎಲ್ಲರಿಗೂ ಅನುಕೂಲ ಮಾಡಿಕೊಡೋ ಒಂದು ಸತ್ಯಾಗ್ರಹವನ್ನು ಇದು ನಮ್ಮ ಆಸೆ ಈಡೇರೋರು ಇಲ್ಲಿ ಉಪವಾಸ ಕುಂದಿರ್ತೀವಿ. ಟಿಪ್ಪರ್ ಮಾರ್ಗರ್ ಕುಂತೀವಿ. ಉದ್ದೇಶ ಏನಂತಂದ್ರ ನಮ್ದು 12 ವೀಲ್ ಗಾಡಿ ತುಂಬಾಗಿಲ್ ದಕ್ಕದವ್ರು ಖಾಲಿ 10 ವೀಲ್ ಗಾಡಿ ತುಂಬ್ತಾರ. 10 ವೀಲ್ ಗಾಡಿ ತುಂಬಿದ್ರು 35 ಟನ್ ತುಂಬ್ತಾರ. ಅವ್ರು ಕಾನೂನು ಪ್ರಕಾರವಾಗಿ ತುಂಬಲಾಗ್ಯಾರ. ಅವ್ರು 16 ಟನ್ ಕೊಡ್ಬೇಕು. ನಮ್ 12 ವೀಲ್ ತುಂಬ ಅಂತಂದ್ರೆ ಏನಂತಾರ, ಇಲ್ಲ ತುಂಬಾಗಿಲ್ಲ 12 ವೀಲ್ ರೋಡ್ ಖರಾಬ್ ಆಗ್ತದ ಅಂತಾರ. ನಮ್ಗೆ 25 ಟನ್ನೇ ಕೊಡ್ಬೇಕು. ಅವ್ರು ನ್ಯಾಯ ಪ್ರಕಾರವಾಗಿ ಅವ್ರ ಗಾಡಿ ಎಷ್ಟು ತುಂಬ, ಅವ್ರ ಗಾಡಿ 40, 50, 60 ಟನ್ ತಗೋ ತುಂಬ್ತಾರ. ಅವ್ರು ಸ್ವತಃ 2 ದಕ್ಕ ಅವ್ರು ಹೆಂಗ್ ಬೇಕು ಹಂಗ್ ತುಂಬ್ಕೊಂಡ್ ಹೋಗ್ತಾರ. ನಮ್ ಗಾಡಿ ತುಂಬ್ರ ಅಂದ್ರೆ 60 ಸಾವಿರ ಕೊಡು ಅಂತಾರ. ಮತ್ 60 ಸಾವಿರ ಕೊಟ್ರಿ ಅವ್ರ ಒಂದ್ ಮಾಲ್ ಕೊಡ್ತಾರ, ನಮ್ಗೊಂದ್ ಮಾಲ್ ಕೊಡ್ತಾರಲ್ಲ. ಅವ್ರು ಅಲ್ಲಿ 1200 ಆಗಿದ್ರು ನಾವು 1000 ರೂಪಾಯಿ, ಅವ್ರು 1000 ರೂಪಾಯಿ ಹಾಕ್ತಾರ, 1200 ರೂಪಾಯಿ ಆಗ್ಬೇಕು. ನಮ್ಗೆ ₹1 ಉಳಿಯಲ್ದಂಗ ಬೇರೆ ಇದು 12 ದಕ್ಕ ಒಟ್ಟ 12 ವೀಲ್ ಗಾಡಿನೇ ತುಂಬಲ್ಲ. ಒಟ್ಟ ಅವ್ರು ಕೇಳಕ್ ಹೋದ್ರ ನಾವು ತುಂಬಲ್ಲ, ಯಾರು ಹೋದ್ರಿ ಹೋರಿ ಅಂತಾರ. ಮೈನ್ಸ್ ಆಫೀಸರ್ ಕೇಳಿದ್ರ ಕೇಳ್ತೇವ್ ಅಂತಾರ. ಇಲ್ಲಿ ಏನದ ಜಿಲ್ಲಾಧಿಕಾರಿಗಳು ಏನದ ನಮಗ್ ನ್ಯಾಯ ದೊರಕಿಸ್ಕೊಡ್ಬೇಕು. 12 ವೀಲ್ದವ್ರಿಗೆ ಏನ ತುಂಬಾ ಪರ್ಮಿಷನ್ ಮಾಡ್ಕೊಡ್ಬೇಕು. ನಮ್ಗೆ 25 ಟನ್ನೇ ಕೊಡಲ್ಲ. ಕಾನೂನು ಪ್ರಕಾರದಾಗ ಏನದ ಅವ್ರದ್ದೇನ್ ಕಾನೂನು ಪ್ರಕಾರ ರೂಲ್ಸ್ ಪ್ರಕಾರ ನಮ್ಗೆ ತುಂಬ ಕೊಡಲ್ಲ. ನಮ್ 12 ವೀಲ್ ಇಷ್ಟೇ ನಾವು ಜಿಲ್ಲಾಧಿಕಾರಿ ಮನವಿ ಮಾಡ್ತೇವೆ. ಜಿಲ್ಲಾಡಳಿತಕ್ಕ ಮಾಡ್ಕೊಡೋದ್ರ ಹಿಂಗೆ ಉಪ ಸತ್ಯಾಗ್ರಹ ಕೊಡ್ತೇವೆ. ಚಿತ್ತಾಪುರ ತಾಲೂಕದ ಬಾಗೋಡಿ ದಕ್ಕ ಒಂದು ಪಟ್ಟಾಲ್ಯಾಂಡ್ 12, KIDL ಒಂದದ, ಒಂದಂದ್ರ ಹಟ್ಟಿ ಮೈನ್ಸ್ ಅದ. ನಮ್ ಆಗ್ರಹನು ನಮ್ದು 12 ವೀಲ್ ಗಾಡಿ ತುಂಬಬೇಕು. ಅವರು ಕಾನೂನು ಪ್ರಕಾರ ಏನದ ಆ ಟೈಪ್ ರೂಲ್ಸ್ ಪ್ರಕಾರ 1700 ರೂಪಾಯಿ 700 ರೂಪಾಯಿ ಟನ್ ತೋಣಿ ಅಂತ ತುಂಬಬೇಕು. ತುಂಬಲು ಉಪ ಸತ್ಯಾಗ್ರಹ ಹಿಂಗೆ ಕೊಡ್ತೇವೆ ನಾವು. ಎಲ್ಲಿವರೆಗೆ ನ್ಯಾಯ ಸಿಗ್ತಾ ಅಲ್ಲಿವರೆಗೆ ಹಿಂಗೆ ಕೊಡ್ತೇವೆ. ಅವ್ರು ನೋಡ್ರಿ 50 ಟನ್ ಮಾಲಿಗೆಲ್ಲ 50 ಸಾವಿರ ರೂಪಾಯಿ ಕೊಡುವಂತಾರ. ಮತ್ತದು ಅವ್ರ ಮನ್ಸಿಗೆ ಬಂದಂಗೆ ಕೇಳ್ತಾರ. ಅವ್ರು ಅದು ತುಂಬಲಕ್ ಒಂದ್ 2 ದಕ್ಕ ತುಂಬ್ತಾವ. ಬೇರೆ ದಕ್ಕ 12 ದಕ್ಕ ಹೋದ್ರೆ ಬರೇ ಕೊಡಲ್ಲ ಗಾಡಿಗೆ. ನೀವು 12 ವೀಲ್ ತುಂಬಲ್ಲ. ರಾಯಲ್ಟಿ ಎಲ್ಲ ಕ್ಲಿಯರ್. ಅವ್ರು 10 ಟನ್ ರಾಯಲ್ಟಿ ಕೊಟ್ಟು 50 ಟನ್ ತುಂಬ್ತಾರ್ರಿ. ಅವ್ರು ಈಗ ಮೈನ್ಸ್ ಆಫೀಸರ್ಗೆ ಮನವಿ ಕೊಟ್ಟಿದ್ದೇವೆ. ಅವ್ರೇನೋ ಅವ್ರ ಮ್ಯಾಗ ಆಕ್ಷನ್ ತೂತಾ ಇಲ್ಲ. ಅವ್ರ ತೂಕದೇ ಎಲ್ಲ ಅವ್ರ ಗಾಡಿಗೆ ತೂಕ ಮಾಡುವ ಅಂತ ಹೇಳ್ರಿ. ಅವ್ರ ಗಾಡಿಗೆ 25 ಟನ್ ರಾಯಲ್ಟಿನೇ ಹೋಯ್ ಅಂತ ಹೇಳ್ರಿ. 10 ಟನ್ ರಾಯಲ್ಟಿ ಹೋಯ್ದೆ 50 ಟನ್ ಹೋಯ್ತಾರ ಅವ್ರು ಎಲ್ಲ. ಮತ್ ಬಾರ ಇದು ಪಟ್ಟಾಲ್ಯಾಂಡ್ರೆ ಒಟ್ಟ ನಮ್ ಬರೇ ಕೊಡಲ್ಲ. ತುಂಬಲ್ಲಿ ಅವ್ರ ಒಟ್ಟ ಏನದ ತುಂಬಲ್ 12 ವೀಲ್ ಇಂದ 10 ವೀಲ್ ವೈರ್ ಅಂತಾರ ಅಷ್ಟೇ. ಟಿಪ್ಪರ್ ಸಂಘದ ಬೇಡಿಕೆ ಏನದಪ್ಪ ಅಂದ್ರ ಕಾನೂನು ಆಕ್ಟಿವಿಟೀಸ್ ಪ್ರಕಾರ ಆರ್ಟಿಒ ರೂಲ್ ಏನಿದೆ 10 ವೀಲ್ ಅಲ್ಲಿ ಇವತ್ತು 12 ವೀಲ್ ಅಲ್ಲಿ ಪಾಸಿಂಗ್ ಲೋಡ್ ಎಷ್ಟದ ಅಷ್ಟೇ ಲೋಡ್ ಮಾಡಿ ನಮ್ಗೇನು ಗೌರ್ಮೆಂಟ್ ನಿಗದಿಪಡಿಸಿದ ದರ ಏನದ ಆ ರೇಟ್ ಪರವಾಗಿ ತುಂಬಿ ಕೊಡುವಂತ ನಾವು ಅಷ್ಟೇ ಬೇಡ್ಕೊಳ್ತಾ ಇದೀವಿ. ಏನಪ್ಪಾ ಅಂದ್ರೆ ಇವತ್ತು ಯಾವುದೇ ಪಟ್ಟಾಲ್ಯಾಂಡ್ ಆಗಿರ್ಬೋದು, ಇವತ್ತು KIDL ಆಗ್ಬೋದು, ಇವತ್ತು 14 ಪಾಯಿಂಟ್ ಗಳೇನು ಅದಾವಲ್ಲ, ಇವತ್ತು ಇವತ್ತು ಟಿಪ್ಪರ್ ಮಾಲಕರಿಗೆ ಅಂದ್ರೆ ಸ್ಪಂದಿಸ್ತಾ ಇಲ್ಲ. ನಿಗದಿಪಡಿಸಿರ್ತಕ್ಕಂಥ ರೇಟ್ ಅವರು ತುಂಬಂದ್ರೆ ಅವ್ರು ತುಂಬ್ತಾ ಇಲ್ಲ. ಅವ್ರದೇ ಇರ್ತಕ್ಕಂಥ ರೇಟು ದುಪ್ಪಟ್ಟು ಹೇಳೋದ್ರಿಂದ ನಾವು ಇವತ್ತಿನ ದಿನ ಇಲ್ಲಿ ಬಂದು ಸತ್ಯಾಗ್ರಹ ಕುಂತಿದ್ದೀವಿ ಉಪವಾಸ.